ಕಲಬುರಗಿ ಜಿಲ್ಲೆಯ ತೊಗರಿ ನೇಟೆ ರೋಗದಿಂದ ಹಾಳಾಗಿರುವ ಬೆಳೆಗಳಿಗೆ 800 ಕೋಟಿ ಪರಿಹಾರ ನೀಡುವಂತೆ ಜಿಲ್ಲಾ ರೈತ ಹೋರಾಟ ಸಮಿತಿ ಹೋರಾಟಕ್ಕೆ ಮಣಿದ ರಾಜ್ಯ ಸರ್ಕಾರ 667.73 ಕೋಟಿ ದೊಡ್ಡ ಮಟ್ಟದ ಪರಿಹಾರ ಘೋಷಣೆ ಮಾಡಿರುವ ಸಂತಸದ ಸಂಗತಿ ಎಂದು ರೈತ ಹೋರಾಟಗಾರ ಅವ್ವಣ್ಣ ಮ್ಯಾಕೇರಿ ಅಭಿಪ್ರಾಯಪಟ್ಟರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಮತ್ತು ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಮತ್ತು ಸದನದಲ್ಲಿ ಸರ್ಕಾರಕ್ಕೆ ಆಗ್ರಹಿಸಿರುವ ಶಾಸಕರಿಗೂ ಅಧಿಕಾರಿಗಳು ಮತ್ತು ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕಾರ ನೀಡಿರುವ ಎಲ್ಲರಿಗೂ ರೈತ ಹೋರಾಟ ಸಮಿತಿ ಧನ್ಯವಾದ ಸಲ್ಲಿಸುತ್ತದೆ ಅಂತ ಹೇಳಿದರು. ಇನ್ನು ಘೋಷಣೆಯಾಗಿರುವ ಹಣದಲ್ಲಿ ಪರಿಹಾರ ಮತ್ತು ವಿಮೆ ಒಳಗೊಂಡಿದ್ದು ಬಾಕಿ ಇರುವ 1.20 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ತೊಗರಿ ಬೆಳೆ ಹಾನಿಯಾಗಿರುವುದು ಸರ್ಕಾರಕ್ಕೆ ವರದಿ ಸಲ್ಲಿಕೆಯಾಗಿರುತ್ತದೆ. ಆದ್ದರಿಂದ ಉಳಿದ 1.20 ಹೆಕ್ಟೇರ್ ಪ್ರದೇಶದಲ್ಲಿ 1,96,914 ರೈತರಿಗೆ 307 ಕೋಟಿ ಕನಿಷ್ಠ ಪರಿಹಾರ ಕೂಡಲೇ ಬಿಡುಗಡೆ ಮಾಡಬೇಕೆಂದು ಮನವಿಯನ್ನ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಹೋರಾಟಗಾರರಾದ ಬಸವರಾಜ್ ಎಂಗಿನ್, ದಯಾನಂದ್ ಪಾಟೀಲ್ ಸೇರಿದಂತೆ ಅನೇಕ ರೈತ ಮುಖಂಡರು ಉಪಸ್ಥಿತರಿದ್ದರು. ಹಲವಾರು ರೋಗ ಬಾಧೆಯಿಂದ ಸುಮಾರು 2,02,828 ಹೆಕ್ಟೇರ್ ಪ್ರದೇಶದಲ್ಲಿ ಇವತ್ತಿನ ದಿವಸ ನಾವೇನು ತೊಗರಿ ಆಗಿರ್ಬೋದು, ಹೆಸರಾಗಿರ್ಬೋದು, ಉದ್ದಾಗಿರ್ಬೋದು, ಈ ರೀತಿಯಾದಂಥ ಒಂದು ಬೆಳೆ ಹಾನಿ ಆಗಿದೆ. ಇಂಥ ಸಂದರ್ಭದಲ್ಲಿ ಇವತ್ತಿನ ದಿವಸ ಏನು 2022-23 ಸಾಲಿನಲ್ಲಿ ಕೂಡ ಇದೇ ಮಾದರಿಯಾಗಿತ್ತು. ಅಂಥ ಸಂದರ್ಭದಲ್ಲಿ ಸರ್ಕಾರ ನೆರವಿಗೆ ಬಂದು ಸುಮಾರು 733 ಕೋಟಿ ರೂಪಾಯಿ ಕೊಟ್ಟಿತ್ತು. ಆ ಸಂದರ್ಭದಲ್ಲಿ ಆಗಿನ ವಿರೋಧ ಪಕ್ಷದಲ್ಲಿರುವಂಥ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರಾಗಿರ್ಬೋದು, ಶರಣ್ ಪ್ರಕಾಶ್ ಪಾಟೀಲ್ ಅವರಾಗಿರ್ಬೋದು, ರೈತ ಸಂಘಟನೆ ಎಲ್ಲ ಹೋರಾಟಗಳ ಪರವಾಗಿ ಅಂದಿನ ಬಿಜೆಪಿ ಸರ್ಕಾರ ಸುಮಾರು 733 ಕೋಟಿ ರೂಪಾಯಿ ಬಿಡುಗಡೆಗೆ ಘೋಷಣೆ ಮಾಡಿತ್ತು. ತದನಂತರ ಬಂದ ಸರ್ಕಾರ ಅದು ಇಂಪ್ಲಿಮೆಂಟೇಷನ್ ಮಾಡಿತ್ತು. ಆದ್ದರಿಂದ ಅದೇ ಮಾದರಿಯಲ್ಲಿ ಇವತ್ತಿನ ದಿವಸ ರೈತರು ಈ ವರ್ಷ ಸಂಕಷ್ಟದಲ್ಲಿದ್ದಾರೆ. ಸುಮಾರು 4 ಲಕ್ಷ ರೈತರು ಇವತ್ತು ಸರ್ಕಾರದ ವರದಿಯಂತೆ ಕಷ್ಟದಲ್ಲಿದ್ದಾರೆ. ಸರಣಿ ಆತ್ಮಹತ್ಯೆಗಳು ನಡೀತಿರ್ತಾವ. ಅದಕ್ಕೆ ಅವರ ನೆರವಿಗೆ ಬರಬೇಕಂತ ತಿಳ್ಕೊಂಡು ಅವರೆಲ್ಲರೂ ಇವತ್ತಿನ ದಿವಸ ರೈತರ ಜೊತೆಯಾಗಿ ಇವತ್ತು ಬಂಡಿಗಳ ತೊಗೊಂಡು, ಫ್ಯಾಕ್ಟ್ರಿಗಳ ತೊಗೊಂಡು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮಾರ್ಚ್ 5ನೇ ತಾರೀಕಿಂದ 3 ದಿನಗಳ ಕಾಲ ಇವತ್ತು ಸುಡು ಬಿಸಿಲಿನಲ್ಲಿ ಯಾವುದನ್ನು ಲೆಕ್ಕಿಸದೆ ಇವತ್ತು ಅಹೋರಾತ್ರಿ ಧರಣಿ ಮಾಡಿದ ಹಿನ್ನೆಲೆಯಲ್ಲಿ ಇವತ್ತು ದಿವಸ ಮೊನ್ನೆ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಶರಣ್ ಪ್ರಕಾಶ್ ಅವರು ಪ್ರಿಯಾಂಕ್ ಅವರ ಭರವಸೆ ಮೇರೆಗೆ ಆ ಒಂದು ಹೋರಾಟವನ್ನು ಹಿಂಪಡೆದಿದ್ದೀವಿ. ತದನಂತರ ಆ ಭರವಸೆ ಇನ್ನೂ ಏನು ಆಗುವಂಥ ಹಂತದಲ್ಲಿಲ್ಲ ಅನ್ನುವಂಥ ಮನವರಿಕೆ ಮಾಡಿಕೊಟ್ಟಂಥ ನಮ್ಮೆಲ್ಲ ಹಿರಿಯ ನಾಯಕರು ಸೇರ್ಕೊಂಡು ಬೆಂಗಳೂರಿಗೆ ನಿಯೋಗವನ್ನು ಹೋಗಿ ಮತ್ತೆ ಅವರಿಗೆ ಮನವರಿಕೆ ಮಾಡಿಕೊಡುವುದರ ಮುಖಾಂತರ ಇವತ್ತು ಆ ಒಂದು ಸಂಕಷ್ಟದಲ್ಲಿರುವಂಥ ರೈತರು ಮಾಧ್ಯಮದಲ್ಲಿ ಮತ್ತು ಪತ್ರಿಕೆಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಸುಮಾರು 1 ತಿಂಗಳಲ್ಲಿ 6-7 ರೈತರು ಆತ್ಮಹತ್ಯೆ ಮಾಡಿಕೊಂಡಂಥ ದೊಡ್ಡ ದೊಡ್ಡ ಬರ್ತೀವಿ. ನಮ್ಮ ಆರ್ಟಿಕಲ್ ಎಲ್ಲವನ್ನು ಒಂದು ದಿವಸ ನಾವು ನಮ್ಮ ಜನಪ್ರತಿನಿಧಿಗಳಿಗೆ ತೋರಿಸುವ ಮುಖಾಂತರ ಅವರ ಕಣ ತರುವಂಥ ರೀತಿಯಲ್ಲಿ ನಾವು ಮನವರಿಕೆ ಮಾಡಿಕೊಡ್ತೀವಿ. ಅದಕ್ಕೆ ಸ್ಪಂದಿಸಿದಂಥ ನಮ್ಮೆಲ್ಲ ಜಿಲ್ಲೆಯಲ್ಲಿರುವಂಥ ಎಲ್ಲ ಶಾಸಕರು, ಮಾಜಿ ಶಾಸಕರು ಪಕ್ಷಾತೀತವಾಗಿ ಇವತ್ತಿನ ದಿವಸ ಸದನದಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡುವ ಮುಖಾಂತರ ಇವತ್ತಿನ ದಿವಸ ಸರ್ಕಾರವನ್ನು ಇಕ್ಕಟ್ಟಿಸಿರುವ ರೀತಿಯಲ್ಲಿ ಅವರದೇ ಸರ್ಕಾರ ಇದ್ದರೂ ಕೂಡ ರೈತರ ಹಿತದೃಷ್ಟಿಯಿಂದ ಅವರು ತುಂಬ ಪ್ರಯತ್ನ ಮಾಡಿದರು. ಅವರ ಪ್ರಯತ್ನದ ಪರವಾಗಿ ಮತ್ತು ಎಲ್ಲರ ಪರವಾಗಿ ಇವತ್ತಿನ ದಿವಸ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಇವತ್ತು ಏನು ಹಿಂದೆ ನಾವು 2022-23 ಸಾಲಿನಲ್ಲಿ ಆದಂಥ ಬೆಳವಣಿಗೆ ಏನಿರಲಿ 23-24ನೇ ಸಾಲಿನಲ್ಲಿ ಅವು ಇನ್ಶೂರೆನ್ಸು ಮತ್ತು NDRF ಮತ್ತು ನೆರವಿನ ಪರಿಹಾರ ಸೇರಿ ಏನು 773 ಕೋಟಿ ಇತ್ತು ಅದೇ 800 ಕೋಟಿ ಬಿಡಬೇಕೆನ್ನುವಂಥ ಆಗ್ರಹವನ್ನು ಕೂಡ ನಾವು ಮಾಡಿದ್ವಿ. ಅದಕ್ಕೆ ಪೂರಕವಾಗಿ ಇವತ್ತಿನ ದಿವಸ ಏನು ಜಿಲ್ಲಾಡಳಿತ ಮತ್ತು ಸರ್ಕಾರ ಸೇರಿ ಸುಮಾರು 667 ಕೋಟಿ ರೂಪಾಯಿ ಪರಿಹಾರವನ್ನು ಇವತ್ತು ದಿವಸ ಘೋಷಣೆ ಮಾಡಿದೆ. ಇನ್ಕ್ಲೂಡಿಂಗ್ ಸ್ವಲ್ಪ ಮಟ್ಟದ ಪರಿಹಾರ ಮತ್ತು ಉಳಿದ ದೊಡ್ಡ ಪ್ರಮಾಣದಂತಹ ಒಂದು ಬೆಳೆ ಪರಿಹಾರವನ್ನು ಘೋಷಣೆ ಮಾಡಿದ್ದೆ. ಮತ್ತೊಮ್ಮೆ ಅವರಿಗೆ ಧನ್ಯವಾದ ಹೇಳ್ತಾ ಇದ್ದೀವಿ. ಈ ಒಂದು ಹೋರಾಟ